ಹಾಯ್ ಫ್ರೆಂಡ್ಸ್, ಇವತ್ತಿನ ಡೇ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಮಧ್ಯಾಹ್ನದಿಂದ ಅಂತ ಹೇಳ್ಬೋದು. ಬೆಳಿಗ್ಗೆಯಿಂದ ಸಖತ್ತು ಕೆಲಸ ಆಯಿತು. ಮಧ್ಯಾಹ್ನ ಮೇಲೆ ಕೆಳಗಡೆ ಬಂದೆ, ಅಂದರೆ ಸೆಕೆಂಡ್ ಫ್ಲೋರಲ್ಲಿ ಇವತ್ತಿನ ಡೇ ಬ್ಲಾಗ್ನ ಶುರು ಮಾಡಿರೋದು. ಲಾಸ್ಟ್ ಬ್ಲಾಗಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ರಿ, ಅಂದರೆ ಡೇಟು ಎಲ್ಲ ಮೆನ್ಷನ್ ಮಾಡಿ ಅಂತ. ಯಾಕಂದರೆ ನಾನು ಇದೆಲ್ಲ ರೀಸೆಂಟ್ 1 ವೀಕ್ ಬ್ಯಾಕ್ ಮಾಡಿರೋಂಥ ವೀಡಿಯೋಸ್ನೇ ನಾನು ಶೇರ್ ಮಾಡ್ಕೊಳ್ತಾ ಇರೋದು. ಯಾಕಂದರೆ ನನಗೆ ಗ್ಯಾಪ್ ಕೊಡೋಕ್ಕೆ ಹೋಗೋಲ್ಲ, ಜಾಸ್ತಿ ಫ್ರೆಂಡ್ಸ್ ಇಲ್ಲ ಅಂತಂದರೆ ವೀಡಿಯೋನೇ ಮಾಡೋಕ್ಕೆ ಹೋಗೋಲ್ಲ. ಏನಾದರೂ ಒಂದು ವಾರದ ಹಿಂದೆ ಇದ್ದರೆ ಮಾತ್ರ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ, ಶೇರ್ ಮಾಡ್ತೀನಿ. ಯಾಕಂದರೆ ಊರಿಗೆಲ್ಲ ಹೋದಾಗ ನಿಮಗೆ ಗೊತ್ತಿರುತ್ತೆ, ಅಲ್ಲಿ ನೆಟ್ವರ್ಕ್ ಇರೋದಿಲ್ಲ, ವೀಡಿಯೋ ಎಡಿಟಿಂಗ್ ಮಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ನಂಗೆ ಅಲ್ಲಿ ಏನೂ ಮಾಡೋಕ್ಕೆ ಸಾಧ್ಯ ಇರೋದಿಲ್ಲ. ಅಲ್ಲಿಂದ ಬಂದಮೇಲೆ ನಾನು ವೀಡಿಯೋಸ್ನ ಡೇ ಬೈ ಡೇ ಅಪ್ಲೋಡ್ ಮಾಡ್ತಾನೇ ಇದ್ದೀನಿ. ಸಮ್ಟೈಮ್ಸ್ 1-2-3 ಡೇಸ್ ಮಾಡೋಕ್ಕಾಗಿರೋದಿಲ್ಲ, ಯಾಕಂದರೆ ಆರ್ಡರ್ಸ್ ಇರುತ್ತೆ, ಅದಕ್ಕೆ ಪ್ರಿಪೇರ್ ಮಾಡಬೇಕಾಗತ್ತೆ. ಈಗ ನೀವೇ ನೋಡ್ತಾ ಇದ್ದೀರಾ, ನಾನು ಊರಿಗೆ ಹೋದಾಗ ಒಂದು 4 ದಿನ ವೀಡಿಯೋ ಮಾಡಿಲ್ಲ. ಅಲ್ಲಿಂದ ಬಂದಿದ್ದ ತಕ್ಷಣ ಫಸ್ಟು ವೀಡಿಯೋಸ್ನ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ಆನಂತರ ಕೆಳಗಡೆ ಬರ್ತೀನಿ. ಇಲ್ಲಿ ಏನೇನಿದೆ ಕೆಲಸ ಎಲ್ಲ ಮುಗಿಸೋಣ, ಯಾಕಂದರೆ ಆರ್ಡರ್ಸ್ ಇರುತ್ತೆ. ಅವ್ರಿಗೆಲ್ಲ ಒಂದು 3-4 ಡೇಸ್ ಮುಂದಕ್ಕೆ ಹಾಕಿರ್ತೀನಿ. ಯಾರಾದ್ರೆಲ್ಲ ಆರ್ಡ್ರ್ ಕೊಟ್ಟಿರ್ತಾರೆ ಅವ್ರಿಗೆಲ್ಲನೂ ಕೂಡ ಮೆನ್ಷನ್ ಮಾಡಿರ್ತೀನಿ, ಇಂಥ ದಿನ ನಿಮಗೆ ಕೊರಿಯರ್ ಮಾಡ್ತೀನಿ, ನೀವು ಇವತ್ತಿನ ದಿನ ಅಮೌಂಟ್ನ ಪೇ ಮಾಡಿ ಅಂತ. ಅದಕ್ಕೂ ಮುಂಚಿತವಾಗಿ ನಾನು ಸ್ವಲ್ಪ ಕ್ಲೀನಿಂಗ್ ಕೆಲಸ ಅಥವಾ ಮೊದಲೇ ಎಲ್ಲ ಕ್ಲೀನ್ ಮಾಡಿ ಇಟ್ಟೋಗಿರ್ತೀನಿ. ಅದರದ್ದೆಲ್ಲ ಬಂದು ಮಾಲ್ಟೆಲ್ಲ ಪ್ರಿಪೇರ್ ಮಾಡಿಸೋ ಅಂಥದ್ದು, ಈ ಥರ ಎಲ್ಲ ಇರುತ್ತೆ. ಇದು ಕಂಪ್ಲೀಟ್ ಹೋಮ್ ಮೇಡ್ ಆ್ಯಂಡ್ ಹ್ಯಾಂಡ್ ಮೇಡ್ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಆಹಾರ ಪದಾರ್ಥನೂ ಕೂಡ ನೀಟಾಗಿ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿನೇ ನಾನು ಮಾಡ್ತಾ ಇರೋವಂಥದ್ದು. 1 ವರ್ಷದಿಂದನೂ ಕೂಡ ನೀವು ನೋಡ್ತಾನೇ ಇದ್ದೀರಾ. ಓಕೆ ಫ್ರೆಂಡ್ಸ್, ಫೈನಲಿ ಕೆಲಸ ಎಲ್ಲ ಮುಗೀತು. ಈಗ ಟೈಮ್ ಬಂದು 5 ಗಂಟೆ. ಇನ್ನೂ ಸ್ವಲ್ಪ ಕೆಲಸ ಆಯಿತು, ಅಂದರೆ ಕ್ಲೀನಿಂಗ್ ಕೆಲಸ, ಅಂದರೆ ರಾಗಿ ಎಲ್ಲನೂ ಕೂಡ ತೊಳೆದು ಒಣಗಾಕಬೇಕು, ಎಲ್ಲ ಮಾಡಬೇಕಾಗಿ ಬಂತು. ಇನ್ನೂ ಕೆಲಸ ಇದೆ ಅದೆಲ್ಲನೂ ಕೂಡ. ಬಟ್ ಆಲ್ರೆಡಿ 5 ಗಂಟೆ ಆಗೋಗಿದೆ ಟೈಮು. ಇನ್ನು ನಾನು ಇಲ್ಲೇ ಮಾಡ್ತಾ ಕೂತ್ರೆ ಕತ್ಲಾಗ್ಬಿಡುತ್ತೆ, ನಮ್ಮ ಮನೇಲಿ ಬೈತಾರೆ ಅವರಿಗೆ. ಅವರು ಕೂಡ ಇವಾಗ ಶಾಪ್ ಹತ್ರ, ಅಂಗಡಿ ಹತ್ರ ಹೋಗೋದಿರುತ್ತೆ. ಹಾಗಾಗಿ ಅವರಿಗೆ ಟೀನಾ ಕಾಫಿನ ಎಲ್ಲನೂ ಕೂಡ ನೋಡಬೇಕು. ಬಂದರೆ ಸುಮಾರು ಒಂದು 5 ಅವರ್ಸೇ ಕೆಲಸ ಇರುತ್ತೆ. ಇದೆಲ್ಲ ಕ್ಲೀನ್ ಮಾಡಿ ಒರೆಸಿ ನೀಟ್ ಮಾಡಿ ಆ್ಯಂಡ್ ಇದನ್ನೆಲ್ಲನೂ ಕಂಪ್ಲೀಟ್ ವಾಶ್ ಮಾಡಿ ಎಲ್ಲನೂ ತಣ ಅಂತ ಹೇಳಿ ಇಡೋದಿರುತ್ತಲ್ಲ ಕೆಲಸ. ಓ ಮೈ ಗಾಡ್, ಮುಗಿಯದ ಕೆಲಸಗಳು. ಇದು ಗೋಧಿ ಎಲ್ಲನೂ ಕೂಡ ತೊಳೆದು ಫುಲ್ ಕಂಪ್ಲೀಟ್ ಒಣಗಾಕಿದ್ದೀನಿ. ಇದನ್ನೆಲ್ಲ ತೊಳೆಯೋದಿತ್ತು, ಇಷ್ಟೆಲ್ಲ ತೊಳೆದು ಸದ್ಯ ಗೋಧಿ ಒಂದು ತೊಳೆದಾಕ್ತೆ. ಇನ್ನು ನಾಳೆ ರಾಗಿ ವಾಶ್ ಮಾಡಿ ಹಾಕಬೇಕು. ಊರಿಗೆ ಹೋಗೋ ಮುಂಚಿತವಾಗಲೇ ಸ್ವಲ್ಪ ನವಣೆ ಆಮೇಲೆ ಕಾಳುಗಳು ಎಲ್ಲ ತೊಳೆದು ಇಟ್ಟಿದ್ದೆ, ನೆಕ್ಸ್ಟ್ ಇನ್ನು ಇದು ಮಾಡಬೇಕು ಅಂತ. ಈಗ ಮೆಂತ್ಯ ಮುದ್ದೆ ಬಿಟ್ಟು ಆರ್ಡ್ರ್ ಬಂದಿದೆ, ಜೊತೆಗೆ ಬೇಬಿ ಸರಿ ಎಲ್ಲನೂ ಸುಮಾರು ಒಂದು 15 kg ಬೇಬಿ ಸರಿ ಪ್ರಿಪೇರ್ ಮಾಡಬೇಕು. ಮೆಂತ್ಯ ಮುದ್ದೆ ಒಂದು 10 kg ಅಷ್ಟು ಪ್ರಿಪೇರ್ ಮಾಡಬೇಕು. ಅದಕ್ಕೋಸ್ಕರ ಎಲ್ಲನೂ ಕೂಡ ಇವಾಗ ತೊಳೆದು ಮಾಡಿ ಒಣಗಾಕಿದ್ದೀನಿ. ಈಗಂತೂ ಬಿಸಿಲು ಹೆವಿ ಇರೋದ್ರಿಂದ ಜಸ್ಟು 2 ಡೇಸಲ್ಲೆಲ್ಲ ಒಣಗೋಗ್ಬಿಡುತ್ತೆ, ಅಷ್ಟು ಸೆಕೆ ಬಿಸಿಲು. ಬೆಳಗ್ಗೆ ಹೊತ್ತು ಒಂದು ಸ್ವಲ್ಪ ಮೇಲ್ಗಡೆ ಎಳೆ ಬಿಸಿಲಿಗೆ ಹಾಕಿಬಿಟ್ರೆ ಸಾಕು. ಇವಾಗೆಲ್ಲ ತೊಳೆದು ಈ ಥರ ಇಟ್ಟಿರ್ತೀನಿ. ಬೆಳಗ್ಗೆ ಒಂದು ಸ್ವಲ್ಪ ತೊಗೊಂಡೋಗ್ಬಿಟ್ಟು ಮೇಲೆ ಟೆರೆಸಲ್ಲಿ ಎಳೆ ಬಿಸಿಲು ಮೇಲೆ ಹಾಕಿಬಿಟ್ಟು ಒಂದು 9 ಗಂಟೆವರೆಗೂ ಸಾಕು. ಅಷ್ಟು ಆ ಬಿಸಿಲು ಏನು ಬರುತ್ತೆ ಬೆಳಗ್ಗೆ, ಅದೇ ಹೆವಿ ಬಿಸಿಲು. 9 ಗಂಟೆವರೆಗೂ ಬರೋ ಬಿಸಿಲುವರೆಗೂ ಹಾಕ್ಬಿಟ್ಟು ಎತ್ಕೊಂಡ್ಬಂದರೆ ಆಮೇಲೆ ರೆಡಿ ಟು ಪ್ರಿಪೇರ್ ಅಂತ ಹೇಳಿ ಪ್ರಿಪೇರ್ ಮಾಡ್ತಾ ಇರ್ಬೋದು. ಹಾಗಾಗಿ ಕಂಪ್ಲೀಟ್ ಎಲ್ಲ ತೊಳೆದು ಕ್ಲೀನ್ ಮಾಡಿ ಹಾಕಿದ್ದೀನಿ. ನಾಳೆ ಇನ್ನೂ ಸ್ವಲ್ಪ ಕೆಲಸ ಇದೆ, ಅದು ಎಲ್ಲ ಮಾಡಿ ಮುಗಿಸ್ಬೇಕು. ಮಕ್ಕಳಲ್ಲಿ ಆಟ ಆಡ್ತಿದ್ದಾರೆ. ನನ್ನ ಕೆಲಸ ಫುಲ್ಲು ಇದೇ ಆಗಿತ್ತು, ಕಂಪ್ಲೀಟ್ ಆಯಿತು. ಈಗ ಮನೆಗೆ ಹೋಗೋದು, ಮನೇಲಿ ಏನೋ ಇಷ್ಟ ಎಲ್ಲ ಕೂಡ ನೋಡೋದು. ಹಾಗೆ ತೆಂಗಿನಕಾಯಿಗಳಿದ್ವು, ಅದನ್ನೇ ಎಲ್ಲನೂ ಕೂಡ ಕಿಚ್ಕೊಂಡೆ. ಮನೆಗೆ ಬೇಕಾಗಿತ್ತು ಸ್ವಲ್ಪ ಇದು ಎಲ್ಲ ತೊಳೆದು ಹಾಕೋದಿತ್ತು. ಕಂಪ್ಲೀಟ್ ಬೆಡ್ಶೀಟ್ಸ್ ಎಲ್ಲ ನಾನು ಏನೇನೆಲ್ಲ ಕ್ಲೀನ್ ಮಾಡ್ತೀನಿ ಎಲ್ಲ ಇರುತ್ತಲ್ವಾ ನೋಡಿ, ಇದೆಲ್ಲ ಕ್ಲೀನ್ ಮಾಡಿ ತೊಳೆದು ಕೆಳಗಡೆದೆಲ್ಲ ನೀಟಾಗಿ ಕ್ಲೀನ್ ಮಾಡಿ. ಯಾಕಂದರೆ ನಾನು ಡೈಲಿ ಬರ್ತಾ ಇರ್ತೀನಿ ಇಲ್ಲೇ ಇದ್ದಾಗ. ಏನಾದರೂ ಹೊರಗಡೆ ಹೋದರೆ, ಅಮ್ಮ ಮನೆ ಅಂತ ಹೋದರೆ ಮಾಡಿದ್ರೆ ಡೈಲಿ ಬರಲ್ಲ. ಆವಾಗ ಏನಾಗುತ್ತೆ, ಕೆಲಸ ಜಾಸ್ತಿ ಬರುತ್ತೆ. ದಿನ ಬಂದರೆ ಅಲ್ಲಿದ್ದಲ್ಲೇ ಒಂದೊಂದೇ ಕ್ಲೀನಿಂಗ್ ಕೆಲಸ ಎಲ್ಲನೂ ಕೂಡ ಕಂಪ್ಲೀಟ್ ಮಾಡ್ಕೊತಾ ಇರ್ತೀನಿ. ಅಮ್ಮ ಮನೆ ಊರು ಹೀಗೆ ಅಂತ ಓಡಾಡಿಬಿಟ್ರೆ ನನಗೆ ಹೆವಿ ಕೆಲಸ ಅನ್ನೋ ಥರ ಆಗಿಬಿಡುತ್ತೆ ಫ್ರೆಂಡ್ಸ್. ಅಷ್ಟು ಕೆಲಸಗಳು ಬಿಡುತ್ತೆ, ಕೈಯೆಲ್ಲ ನೋವಂತು. ಇವಾಗ ಹೋಗಿ ಇವಾಗ ಸ್ನಾನ ಮಾಡಬೇಕು. 5 ಗಂಟೆವರೆಗೂ ಕೆಲಸ ಮಾಡಿರೋದಾಗಿದೆ. ಇಲ್ಲೇನೋ ಬೇರೆ ರ್ಯಾಷಸ್ ಥರ ಆಗಿಬಿಟ್ಟಿದೆ, ಅದು ಬೇರೆ ಯಾಕೋ ಉರಿ ಥರ ಅನಿಸ್ತಾ ಇದೆ ನನಗೆ. ಸೆಕೆಗಂತೂ ಸ್ಕಿನ್ ಎಲ್ಲ ಅಲರ್ಜಿ ಥರ ಅನಿಸುತ್ತಪ್ಪ. ಅದು ಕೆಲಸ ಜಾಸ್ತಿ, ಧೂಳು ಡಸ್ಟು, ಊರಲ್ಲೆಲ್ಲ ಓಡಾಡಿದ್ದು, ಅಲ್ಲಿಗೂ ಇಲ್ಲಿಗೂ ಎಲ್ಲ ನೀರು ವ್ಯತ್ಯಾಸ ಆಗಿ ನನ್ನ ಸ್ಕಿನ್ನೇ ಹೋಗಿದೆ. ಇನ್ನೂ 1 ವಾರ ಬೇಕು ನನಗೆ ರಿಕವರ್ ಆಗೋಕ್ಕೆ. ನಾನು ಸನ್ಸ್ಕ್ರೀನ್ ಹಚ್ಚಿದ್ರೆ
ಮತ್ತೆ ಇದಾಗುತ್ತೆ, ಗುಳ್ಳೆ ಆಗುತ್ತೆ. ನಾನು ಲ್ಯಾಕ್ಮಿದು ಸನ್ಸ್ಕ್ರೀನ್ ಯೂಸ್ ಮಾಡೋದು, ಬಟ್ ಯಾಕೋ ಗೊತ್ತಿಲ್ಲ, ಹಾಕಿದ್ರೆ ನನಗೆ ತುಂಬ ರ್ಯಾಷಸ್ ಥರ ರೆಡಿಶ್ ಆದಂಗೆ ಆಗಿಬಿಡುತ್ತೆ ಮುಖ. ನನಗೆ ಯಾವುದು ಸನ್ಸ್ಕ್ರೀನ್ ಬೆಟರ್ ಹಚ್ಚಬೇಕು ಅನ್ನೋದೇ ಗೊತ್ತಾಗ್ತಾಯಿಲ್ಲ ನನಗೆ. ಯಾವುದೆಲ್ಲ ಅಡ್ವರ್ಟೈಸ್ಮೆಂಟ್ಗಳು ಬರ್ತಾವೆ ಅವೆಲ್ಲ ಹಚ್ಚಕ್ಕೆ ಹೋದರೆ ನನ್ನ ಮುಖನೇ ಹಾಳಾಗೋಗ್ಬಿಡುತ್ತೆ. ನೋಡೋಣ ಯಾವ್ದು ಹಚ್ಚೋದು ಏನು ಎತ್ತ ಸ್ವಲ್ಪ ಸರ್ಚ್ ಮಾಡಬೇಕು, ಹುಡುಕ್ಬಿಟ್ಟು ಆಮೇಲೆ ಅಪ್ಲೈ ಮಾಡಬೇಕು. ಓಕೆ, ಇವಾಗ ಶುರು ಮಾಡಬೇಕು ಅಂತಲೇ ಪ್ಲ್ಯಾನಿಂಗ್ ಇಲ್ಲ, ತಟ ಮಾಡಿದ್ದು. ಬಟ್ ನೆಕ್ಸ್ಟ್ ಏನು ಆಯ್ತಾ ಗೊತ್ತಿಲ್ಲ, ನೋಡೋಣ ಹೇಗಾಗುತ್ತೆ ಏನು ಆಯ್ತಾ. ಇವತ್ತೇನೋ ವ್ಲಾಗ್ ಏನು ನೋಡ್ತೀರಾ ಫ್ರೆಂಡ್ಸ್, ಇದೆಲ್ಲ ಫುಲ್ ಮಿಕ್ಸಪ್ ವ್ಲಾಗ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ವಾರದ ಮಿಕ್ಸಪ್ ವ್ಲಾಗ್ ಇದಾಗಿರುತ್ತೆ, ಏಕೆಂದರೆ ಟೈಮ್ ಸಿಕ್ಕಾಗೆಲ್ಲ ವೀಡಿಯೋ ಮಾಡಿರುವಂಥದ್ದು. ಕೆಳಗಡೆ ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡಿ ಮುಗಿಸಿ ಮನೆಗೆ ಬರೋಷ್ಟರಲ್ಲೇ ಒಂದು 5 ಗಂಟೆ 5:30 ಆಗಿತ್ತು. ಅಷ್ಟರಲ್ಲಿ ಆಲ್ರೆಡಿ ಮನೆಯವರು ಚಾಟ್ಸ್ ತೊಗೊಂಬಂದಿದ್ರು ಮಕ್ಕಳಿಗೆ ಅಂತ. ಈಗಂತೂ ಅಪರೂಪ ಆಗೋಗ್ಬಿಡಿದೆ, ನಾವು ಏನೂ ಹೊರಗಡೆಯಿಂದ ಅಷ್ಟಾಗಿ ತರೋದು ಇಲ್ಲ, ತಿನ್ನೋದು ಇಲ್ಲ. ಅಪರೂಪಕ್ಕೆ ಯಾವಾಗಲೂ ಒಂದ್ಸರಿ, ತಿಂಗ್ಳಿಗೆ ಒಂದ್ಸರಿ ಏನಾದರೂ ನೆನ್ಪು ಮಾಡಿಕೊಂಡು ತರುವಂಥದ್ದು. ಬಿಟ್ಟರೆ ಮನೆಯಲ್ಲೇ ಮಾಡ್ಕೊಂಡು ತಿಂತಾಯಿರ್ತೀವಿ. ಮೊದಲೆಲ್ಲ ತುಂಬ ಕ್ರೇಜ್ ಇತ್ತು ಚಾಟ್ಸಲ್ಲಿ, ಸ್ನ್ಯಾಕ್ಸು ಆ ಥರದ್ದೆಲ್ಲ. ಬಟ್ ಇತ್ತೀಚೆಗೆ ಯಾಕೋ ಗೊತ್ತಿಲ್ಲ, ಏನೂ ತಿನ್ನಬೇಕು ಅಂತಲೇ ಅನ್ನಿಸ್ತಿಲ್ಲ. ನಾರ್ಮಲ್ ಊಟ ಮಾಡಿದರೆ ಸಾಕು ಅನ್ನೋ ಥರ ಆಗೋಗ್ಬಿಟ್ಟಿದೆ. ಹಾಗಾಗಿ ಚಾಟ್ಸ್ ಎಲ್ಲ ತಿಂದು ಆಮೇಲೆ ವ್ಲಾಗ್ ಮಾಡೋಕ್ಕೆ ಆಗಿಲ್ಲ. ನಾನು ನೆಕ್ಸ್ಟು ಅಮ್ಮ ಮನೆಗೆ ಬಂದಿದ್ದೆ. ಅಲ್ಲಿ ಅಮ್ಮ ಕೋಳಿ ಪಿಳ್ಳೆಗಳ ಜೊತೆ ಅವ್ರು ಯಾವ ರೀತಿಯಾಗಿ ಇದ್ದಾರೆ ಅನ್ನೋದಕ್ಕೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ಇದು ನಮ್ಮ ಮನೆಯವ್ರ ಅಕ್ಕ ಕೊಟ್ಟಿದ್ದಂಥದ್ದು ಕೋಳಿ ಪಿಳ್ಳೆಗಳು. ಅಮ್ಮ ಎಷ್ಟು ಚೆನ್ನಾಗಿ ಸಾಕೊಂಡಿದ್ದಾರೆ ಅಂದರೆ, ಮನೆಯಲ್ಲೇ ಅವರು ಒಳಗಡೆ ಬಿಟ್ಕೊಂಡು ಅವ್ರ ಜೊತೆ ಮಾತಾಡಿಕೊಂಡು ಬಟ್ ತುಂಬ ಚೆನ್ನಾಗಿದ್ದಾರೆ. ಅಪ್ಪನಿಗೆ ಇದ್ಕೊಂಡ್ರೆ ಆಗೋದಿಲ್ಲ, ಬೈತಾ ಇರ್ತಾರೆ, ಯಾಕವ್ವ ತಂದುಕೊಟ್ಟೆ ಇದನ್ನು, ನಿಮ್ಮ ಅಮ್ಮ ಅಂತ ಇವಾಗ ಮನೆ ತುಂಬ ಬಿಟ್ಕೊಂಡು ಓಡಾಡ್ತಿರ್ತಾಳೆ, ಎಲ್ಲಂದ್ರಲ್ಲೆಲ್ಲ ಗಲೀಜು ಮಾಡುತ್ತೆ, ಬರೀ ಕ್ಲೀನ್ ಮಾಡೋದೇ ಆಗುತ್ತೆ ಅಂತ. ಬಟ್ ಅಮ್ಮಂಗೇನೋ ಒಂದು ಖುಷಿ, ಅದ್ರ ಜೊತೆ ಮಾತಾಡಿಕೊಂಡು ಇವಾಗ ಅದ್ರ ಜೊತೆನೇ ಟೈಮ್ ಕಳೀತಾ ಇದ್ದಾರೆ. ಆನಂತರ ನಾನು ನೆಕ್ಸ್ಟು ಇದೊಂದು ರೆಸಿಪಿ ಮಾಡ್ಕೊಂಡಿದ್ದೆ, ಇದೊಂಥರ 2 in 1 ಅನ್ನೋ ಥರ. ಒಂದೇ ಗೊಜ್ಜುನ ನೀವು ಅನ್ನಕ್ಕೂ ಬಳಸ್ಕೊಬೋದು, ರೊಟ್ಟಿ ಅಥವಾ ಚಪಾತಿ ಈ ಥರ ಏನಾದರೂ ಒಂದು ಮಾಡ್ಕೋಬೋದು. ನನಗೇನಾದರೂ ಕೆಲಸ ಜಾಸ್ತಿ ಇದ್ದಾಗ ಆಲ್ಮೋಸ್ಟ್ ನಾನು ಯಾವಾಗಲೂ ಅಷ್ಟೇ ಇದೇ ಥರನೇ ಮಾಡ್ಕೊಂಬಿಡ್ತೀನಿ. ಯಾಕಂದರೆ ಮಧ್ಯಾಹ್ನ ಹೊತ್ತು ಮತ್ತೆ ಸಾಂಬಾರು ಅಡುಗೆ ಅಂತೆಲ್ಲ ಯಾರು ಮಾಡ್ತಾರೆ, ಬೆಳಗ್ಗೆನೇ ಎಲ್ಲ ಮಾಡಿಟ್ಬಿಟ್ಟು ನಾನು 2nd ಫ್ಲೋರ್ ಕೆಳಗಡೆ ಹೋಗ್ಬಿಟ್ಟು ಕೆಲಸ ಶುರು ಮಾಡಿದ್ರೆ ಮನೆಗೆ ಬರೋಷ್ಟರಲ್ಲಿ ನನಗೆ ಸಂಜೆ 5:30 6 ಗಂಟೆ ಆಗೋಗುತ್ತೆ ಕೆಲವೊಂದು ಟೈಮಲ್ಲಿ. ಹಾಗಾಗಿ ಇವತ್ತು ಸೋರೆಕಾಯಿ ಬದನೆಕಾಯಿ ಎಲ್ಲ ಹಾಕಿಬಿಟ್ಟು ಒಂದು ಗೊಜ್ಜು ಮಾಡಿಬಿಡೋಣ ಅಂಥೇಳಿ ಬೆಳಗ್ಗೆನೇ ಮಾಡ್ತಾಯಿದ್ದೆ. ಇದಕ್ಕೆ ಈರುಳ್ಳಿ, ಟೊಮೆಟೊ, ಸಾಸಿವೆ, ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಟೊಮೆಟೊ ಎಲ್ಲ ಸ್ವಲ್ಪ ಬೆಂದಿದ್ದ ನಂತರ ನಾನು ಸೋರೆಕಾಯಿ ಮೇಲ್ಗಡೆ ಸ್ವಲ್ಪ ಸಿಪ್ಪೆ ತೆಗೆದ್ಬಿಟ್ಟು ಸೋರೆಕಾಯಿ ಹಾಕ್ಕೊಂಡು ಸಣ್ಣದಾಗಿ ಹಾಕೊಂಡಿದ್ದೀನಿ. ಆನಂತರ ಬದನೆಕಾಯಿನೂ ಕೂಡ ಸೇರಿಸ್ಕೊಂಡೆ. ಆನಂತರ ನಿಮಗೆ ಖಾರಕ್ಕೆ ಯಾವ ರೀತಿಯಾಗಿ ಖಾರ ಬೇಕು ಆ ಥರ ಖಾರದ ಪುಡಿನೂ ಕೂಡ ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಸಾಂಬಾರು ಪುಡಿನೂ ಕೂಡ ಹಾಕ್ಕೋಬೋದು, ಬಟ್ ಖಾರದ ಪುಡಿ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ. ಖಾರದ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಆನಂತರ ಸ್ವಲ್ಪ ಬೇಳೆ ಮತ್ತು ಒಂದು ಟೊಮೆಟೊನೂ ಕೂಡ ಬೇಯಿಸಿಟ್ಕೊಂಡಿದ್ದೆ, ಅದನ್ನು ಸ್ಮ್ಯಾಶ್ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಈ ಒಂದು ಗೊಜ್ಜು ನೀವು ನಾನು ಹೇಳಿದಾಗೆ ದೋಸೆಗೂ ತಿನ್ಬೋದು, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ. ಮತ್ತು ಮಧ್ಯಾಹ್ನ ಅನ್ನಕ್ಕೂ ಕೂಡ ಸೂಪರಾಗಿರುತ್ತೆ. ಇದನ್ನು ನಾನು ಯಾವಾಗಲೂ ಅಷ್ಟೇ ಕೆಲಸ ಜಾಸ್ತಿ ಇದ್ದಾಗ ಮಾಡ್ಬಿಡ್ತೀನಿ. ಎಂಥ ತೊಳೆ ಗೊತ್ತಿಲ್ಲ, ಹಲಸಿನ ಬೀಜನೆಲ್ಲ ಇಟ್ಕೊಳ್ರು ಸುಟ್ಕೊಂಡು ತಿನ್ನೋರಂತೆ. ಅವಾಗೆಲ್ಲ ಹಂಗೆ. ಇವಾಗ ಡ್ರೈ ಫ್ರೂಟ್ಸ್ ಅಂಗಡಿಲಿ ಇದೇ ಥರದ್ದೊಂದು ಬೀಜ ಸೇರಿಡ್ತಾರೆ ರೀ. ಅವತ್ತು ಡ್ರೈ ಫ್ರೂಟ್ಸ್ ತರಕ್ಕೆ ಹೋದಾಗ ಅದೇನೋ ಬೀಜ ಹೆಸರು ಹೇಳಿದ್ರು, ನೋಡಿದ್ರೆ ಸೇಮ್ ಹಲಸಿನ ಹಣ್ಣಿನ ಥರನೇ ಇದೆ ಅಪ್ಪ ಬೀಜ, ಹಲಸಿನ ಬೀಜ ಥರನೇ ಹಣ್ಣಾಗೋಗೈತೆ ಆಲ್ರೆಡಿ. ಈ ಪೇಪರ್ ನೀನು ಕಟ್ ಮಾಡಬೇಕು, ಬಗೀರಿ ಇವಾಗ ಹಾಕಿ ಒಳಗಡೆ ಕಟ್ ಮಾಡಿಲ್ಲ. ದಿಂಡು ಕೆಂಪು ತೊಳೆದು ವಾವ್, ನಂಗೆ ತುಂಬ ಇಷ್ಟ ಆಗಿರೋ ಹಣ್ಣಿದು. ಯೆಲ್ಲೋ ಕಲರ್ಗಿಂತ ಈ ಥರ ಕೆಂಪು ತೊಳೆ ತುಂಬ ಚೆನ್ನಾಗಿರುತ್ತೆ, ಗೊತ್ತಾಗ್ತಿತ್ತು. ಕೆಂಪು ತೊಳೆ ಸಖತ್ ಟೇಸ್ಟಿ ಆಗಿರುತ್ತೆ ಇದು. ಅಲ್ಲಿ ಅರ್ಧದಿಂದ ಕಿತ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ, ಕೀಳಕ್ಕಾಗ್ತಿಲ್ಲ. ಹೆಂಗಿದೆ ಚೈತು? ಸೂಪರ್. ನಮ್ಮ ಚಿಂಟುನಂತೂ ಕೇಳೋದೇ ಬೇಡ ನಾವು. ಫುಲ್ ಹಲಸಿನ ಹಣ್ಣು, ಮಾವಿನ ಹಣ್ಣು ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ, ಎಲ್ಲರೂ ಇಷ್ಟಪಡ್ತಾರೆ. ಅದರಲ್ಲಂತೂ ನನಗಂತೂ ಈ ರೆಡ್ಡಿಶ್ ಆಗಿರುತ್ತೆ ನೋಡಿ ಹಣ್ಣು, ಅದರಲ್ಲಂತೂ ಸಖತ್ತು ಸ್ವೀಟ್ ಇರುತ್ತೆ. ಹಾಗಾಗಿ ನಂಗೆ ಆ ಹಣ್ಣು ಅಂದರೆ ತುಂಬ ಇಷ್ಟ. ಈ ಹಣ್ಣೇನು ನಾವು ಊರಿಂದ ತಂದಿದ್ದಲ್ಲ, ಇಲ್ಲೇ ದುಡ್ಡು ಕೊಟ್ಟು ತೊಗೊಂಬಂದಿದ್ರು ಮನೆಯವರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನನಗೆಲ್ಲ ಒಂದು ಸ್ವಲ್ಪ ಸಿಹಿ, ಸ್ವಲ್ಪ ಸಪ್ಪೆ ಅನ್ನೋ ಥರ ಅನ್ನಿಸ್ತಿತ್ತು ಅಷ್ಟೇ. ನಮ್ಮ ಮನೇಲೆಲ್ಲ ನಾವು ಚಿಕ್ಕವರಿದ್ದಾಗ
ಹಣ್ಣೆಲ್ಲ ಕಟ್ ಮಾಡಬೇಕು ಅಂದರೆ ನಮ್ಮ ಅಮ್ಮನೇ ಮಾಡ್ತಾಯಿದ್ದಿದ್ದು. ನಮ್ಮ ಅಪ್ಪ ಯಾವತ್ತೂ ಹಲಸಿನ ಹಣ್ಣೆಲ್ಲ ಕಟ್ ಮಾಡೇ ಇಲ್ಲ. ಅಮ್ಮ ಏನಾದರೂ ಹಲಸಿನ ಹಣ್ಣು ಕಟ್ ಮಾಡೋಕ್ಕೆ ಕೂತರು ಅಂದರೆ ಸಾಕು, ನಾನು ನಮ್ಮ ಅಣ್ಣ ಎಲ್ಲ ಕೂತ್ಕೊಂಡ್ಬಿಡ್ತಾಯಿದ್ವಿ. ಬಟ್ಲಿಗೆ ಹಾಕೋದಕ್ಕೂ ಮೊದಲು, ಅಂದರೆ ತೊಳೆನ ಬಿಡಿಸಿ ಬಟ್ಲಿಗೆ ಹಾಕೋದಕ್ಕೂ ಮೊದಲೇ ತಿನ್ಕೊಂಡ್ಬಿಡ್ತಾಯಿದ್ವಿ ಎಲ್ಲರೂ. ಅಷ್ಟು ಅವಾಗ ಹಣ್ಣಿಂದು ತಿನ್ನಬೇಕು ಅನ್ನೋ ಆಸೆ ಇರ್ತಾಯಿತ್ತು. ಬಟ್ ಇವಾಗಂತೂ ತಿಂದು ಒಂಥರ ಹೆಂಗೆ ಅನ್ಸ್ಬಿಟ್ಟೈತೆ ಅಂದರೆ ಅಯ್ಯೋ ಬಿಡು ನಿಧಾನಕ್ಕೆ ತಿಂದ್ರಾಯ್ತು ಅಂತ. ಅದಕ್ಕೆ ಹೇಳೋದು, ತಿನ್ನೋ ವಯಸ್ಸಲ್ಲಿ ಅಥವಾ ನಾವು ಆಟ ಆಡುವಂಥ ವಯಸ್ಸಲ್ಲಿ ಅವೆಲ್ಲ ಏನು ಮಕ್ಕಳದು ಬಾಲ್ಯ ವ್ಯವಸ್ಥೆ ಅನ್ನೋದು ಏನಿರುತ್ತೆ, ಬಾಲ್ಯದಲ್ಲಿ ನಾವು ಮಾಡಬೇಕಾಗಿರೋಂಥ ಕೆಲಸಗಳನ್ನ ಮಾಡಿದರೆ ಚೆಂದ. ಅದು ಮತ್ತೆ ನಮಗೆ ಸಿಗೋದಿಲ್ಲ ಆ ರೀತಿ ನಾವು ಇರೋದಕ್ಕೂ ಕೂಡ. ನನ್ನ ಕೆಲಸ ಮುಗಿತು, ಚಪಾತಿ ಮಾಡಿದ್ದು ಆಯಿತು. ಆಗ್ತಿದ್ದಂಗೆ ಇವ್ರದ್ದು ಕೆಲಸ ಮುಗಿತು, ಹಲಸಿನ ಹಣ್ಣೆಲ್ಲನೂ ಕಂಪ್ಲೀಟ್ ಕಟ್ ಮಾಡಿ ಬೌಲ್ಗೆ ತುಂಬಿಸಿ ಇಟ್ಟಿದ್ದಾರೆ. ಚೆನ್ನಾಗಿದೆ, ಬಟ್ ಅರ್ಧ ಸಿಹಿ ಅರ್ಧ ಸಪ್ಪೆ ಅನ್ನೋ ಥರ ಇದೆ. ನನಗೇನೋ ಹಂಗೆ ಅನಿಸ್ತಾರೆ. ಅರ್ಧ ಸ್ವೀಟ್ ಇದೆ, ಅರ್ಧ ಸಪ್ಪೆ. ಪಿಂಕ್ ಇದೆ ಸ್ವೀಟ್. ಹೋಯ್ತಾ ಬರ್ತಾ ಚಿಂತೆ ಖಾಲಿ ಮಾಡ್ತೀವಿ ಅಷ್ಟೇ. ಬೇಕಾದ್ರೆ ರಸಾಯನ ಮಾಡ್ಬೋದಿತ್ತು, ಹಿಂಗೆ ತಿನ್ನೋಕ್ಕೆ ಚೆಂದ ಇವು. ತಿಳಿದಿಲ್ಲ ಯಾವಾಗ ಟೈಮ್ ಸಿಗುತ್ತೆ ಆ ಟೈಮಲ್ಲೆಲ್ಲ ಮನೆ ಕ್ಲೀನಿಂಗ್ ಕೆಲಸ ಮಾಡ್ಕೊಳ್ಳೋದು ಅಥವಾ ಮನೇಲಿ ಏನಾದರೂ ಕೆಲಸ ಆದರೆ ಮುಗಿಸ್ಕೊಳ್ಳೋದು ಎಲ್ಲನೂ ಕೂಡ ಈ ಥರ ಮಾಡ್ಕೊಳ್ತಾ ಇರ್ತೀನಿ. ಯಾಕಂತಂದರೆ ಕೆಲವೊಂದು ಟೈಮಲ್ಲಿ ತುಂಬ ಫ್ರೀ ಆಗಿರ್ತೀನಿ. ಎಷ್ಟು ಫ್ರೀ ಆಗಿರ್ತೀನಿ ಅಂದರೆ ಮನೆ ಕೆಲಸ ಏನೂ ಇರೋಲ್ಲ ಫ್ರೆಂಡ್ಸ್. ಅವಾಗ ಕೆಲವೊಂದು ಟೈಮಲ್ಲಿ ಯಾವಾಗ ಬ್ಯುಸಿ ಇರ್ತೀನಿ ಆವಾಗಲೇ ತುಂಬ ಮನೇಲೂ ಕೆಲಸ ಇರುತ್ತೆ. ಒಂದು ವಾರ ಆಗಿತ್ತು, ಬೆಡ್ಶೀಟು ಕೂಡ ಏನೋ ಅಂದರೆ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿರಲಿಲ್ಲ, ಏನಿಲ್ಲ. ನಂಗೆ ಏನೇ ಕೆಲಸ ಇರಲಿ ಬಿಡಲಿ, ನನಗಂತೂ ಎವ್ರಿ ವೀಕ್ ಒನ್ಸು ರೂಮ್ಗಳಲ್ಲಿ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಬೇಕು, ವಿಂಡೋಸ್ ಎಲ್ಲನೂ ಕೂಡ ಕಂಪ್ಲೀಟ್ ಕ್ಲೀನ್ ಮಾಡ್ಕೋಬೇಕು. ಇವೆಲ್ಲ ನೀಟ್ ಮಾಡ್ಕೊತಾರೆ ನನಗೊಂಥರ ಖುಷಿ ಅನಿಸೋದು. ಜೊತೆಗೆ ಅಡುಗೆ ಮನೇಲಿ ಅಷ್ಟೇ ಏನಿರುತ್ತೆ, ಕ್ಯಾಬಿನೆಟ್ಸ್ ಎಲ್ಲ ಅವೆಲ್ಲ ಕಬೋರ್ಡ್ಸ್ ಎಲ್ಲ ಅವನ್ನೆಲ್ಲ ನೀಟಾಗಿ ಒರೆಸಿ ಕ್ಲೀನ್ ಮಾಡ್ಕೊತಾಯಿದ್ರೆ ನನಗೆ ಮನೆ ಒಂಥರ ಏನೋ ಆರಾಮ ಅಂತ ಅನಿಸುತ್ತೆ. ಕೆಲವೊಂದು ಟೈಮಲ್ಲಿ ಏನಾದರೂ ಕೆಲಸ ಜಾಸ್ತಿ ಇತ್ತು ಅಂತ ಅಂದಾಗ ಅಯ್ಯೋ ಬಿಡು ನಾಳೆ ಮಾಡೋದ್ರಾಯ್ತು ಆಯಿತು ಅಂತ ಬಿಟ್ಬಿಡ್ತೀನಿ. ಆಮೇಲೆ ನನಗೆ ಇಷ್ಟ ಆಗಲ್ಲ ನಮ್ಮ ಮನೆ. ಈಗ ನೀವೇ ನೋಡ್ತಾ ಇದ್ದೀರಾ ನೋಡಿ, ನಮ್ಮ ಮನೇಲಂತೂ ಈ ಮಂಚದ ಮೇಲೆ ನನಗೆ ಎಷ್ಟು ಎಲ್ಲ ವಸ್ತುಗಳನ್ನ ತೆಗೆದು ಯಾವ್ಯಾವ ಜಾಗದಲ್ಲಿ ಇರಬೇಕು ಅಲ್ಲೆಲ್ಲ ಜೋಡಿಸಿದ್ರು ಕೂಡ ನಮ್ಮ ಮನೆಯವರು ತೆಗೆಯೋದು, ಅದ್ರ ಮೇಲೆ ಅವ್ರದ್ದು ವಾಚ್ ಆಗ್ಬೋದು, ಆಮೇಲೆ ಕರ್ಚೀಫ್ ಆಗ್ಬೋದು, ಚೇಂಜಸ್ಸು, ಚಿಲ್ಲರೆ ಕಾಸೆಲ್ಲ ಅಲ್ಲಿ ಇಡೋವಂಥದ್ದು. ಮತ್ತು ನನ್ನದು ಏನಂದರೆ ನನಗೆ ಸಖತ್ತು ಒಂದೊಂದ್ಸರಿ ತಲೆನೋವು ಬರುತ್ತೆ. ಹಾಗಾಗಿ ಪಿಲ್ಲೋ ಕೆಳಗಡೆ ಯಾವಾಗಲೂ ನಾನು ವಿಕ್ಸು ಅಮೃತಾಂಜನ್ ಇಟ್ಕೊಂಡಿರ್ತೀನಿ. ಅದನ್ನೆಲ್ಲ ನಾನು ಇಟ್ಕೊಂಡಿರ್ತೀನಿ. ನಮ್ಮ ಮನೆಯವರು ವ್ಯಾಸ್ಲೀನು ಇವೆಲ್ಲ ಆಲ್ಮೋಸ್ಟ್ ಆಲ್ ನಮ್ಮದು ಹೆಂಗೆ ಅಂದರೆ ಡ್ರೆಸ್ಸಿಂಗ್ ಟೇಬಲ್ ಇದ್ದರೂ ಕೂಡ ಕೆಲವೊಂದು ಅಲ್ಲಿ ಹೋಗೋದಿಲ್ಲ, ಯಾವ ಜಾಗದಲ್ಲಿ ಇಡಬೇಕು ಅಲ್ಲಿ ಇಡೋದಿಲ್ಲ. ನಾವು ಅದು ಬಿಟ್ಟು ನಮಗೆ ಬೇಕಾಗಿರುವಂಥದ್ದು ಅನುಕೂಲವಾಗಿ ಸಿಗುವ ಹಾಗೆ ಎಲ್ಲನೂ ಜೋಡಿಸ್ಕೊಂಡಿರ್ತೀವಿ. ಕೆಲವೊಂದು ಟೈಮಲ್ಲಿ ಅದು ನೋಡ್ತಾ ಇದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಅವಾಗ ಮತ್ತೆಲ್ಲ ಕ್ಲೀನ್ ಮಾಡಿ ಜೋಡಿಸಿಟ್ಟಿರ್ತೀನಿ. ಮತ್ತು ಇನ್ನೊಂದು ವಾರಕ್ಕೆ ಅದೇ ಕೆಲಸ ಅದೇ ರೀತಿ ಅನ್ನೋ ಥರ ಆಗಿರುತ್ತೆ. ಹಾಗಾಗಿ ಮಧ್ಯಾಹ್ನದಿಂದ ಎಲ್ಲ ಸ್ವಲ್ಪ ಫ್ರೀ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವತ್ತು ದೇವಸ್ಥಾನಕ್ಕೆ ಶನಿವಾರ ಆಗಿದ್ದರಿಂದ ಶನಿವಾರಕ್ಕೊಂದು ದೇವಸ್ಥಾನಕ್ಕೆಲ್ಲ ಹೋಗಿ ಬರೋಣ ಅಂತ ಅಂದ್ಕೊಂಡು ಎಲ್ಲನೂ ಕೂಡ ರೆಡಿ ಮಾಡ್ತಾಯಿದ್ದೆ. ಹಾಗೂ ಪೂಜಾ ರೂಮೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಆಮೇಲೆ ಅಯ್ಯೋ ಬಿಡು ನೆಕ್ಸ್ಟ್ ಇನ್ನು ಯಾವಾಗಲಾದರೂ ಮುಗಿಸ್ಕೊಂಡು ಆಮೇಲೆ ಮಾಡ್ಕೊಳ್ಳೋಣ, ಕೆಲಸಗಳೆಲ್ಲ ಮಾಡಿ ಸಾಕಾಗಿತ್ತು ಅಂದ್ಬಿಟ್ಟು ಏನೂ ಮಾಡೋಕ್ಕೆ ಹೋಗಿಲ್ಲ. ಬಟ್ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಎಳ್ಬತ್ತಿ ಹಚ್ಚೋ ಅಂಥದ್ದು. ಇದನ್ನೆಲ್ಲ ಮೊದಲು ನಾನೇನೆಂದರೆ ವರ್ಷದಲ್ಲಿ ಒಂದು 11 ಶನಿವಾರ ಹೋಗಿ ನಾನು ಬೆಳಗ್ಗೆನೇ ಶನಿವಾರನ ದೇವಸ್ಥಾನದಲ್ಲಿ ಮಕ್ಕಳು ಚಿಕ್ಕವರಿದ್ದಾಗ ಹೋಗಿ ಹಚ್ಬಿಟ್ಟು ಬಂದುಬಿಡ್ತಿದ್ದೆ. ಬಟ್ ಇವಾಗ ಮಕ್ಕಳು ದೊಡ್ಡವರಾಗಿರೋದ್ರಿಂದ ಸಂಜೆ ಹೊತ್ತು ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಟೈಮ್ ಇವಾಗ 7 ಗಂಟೆ ಆಗಿದೆ ಫ್ರೆಂಡ್ಸ್. ದೇವ್ರ ಮನೇಲಿ ಪೂಜೆ ಮಾಡಬೇಕು, ಎಳ್ಬತ್ತಿ ಎಲ್ಲ ಕಟ್ಟಿಟ್ಟಿದ್ದೀನಿ, ದೇವಸ್ಥಾನಕ್ಕೆ ಹೋಗಬೇಕು. ಇಲ್ಲಿ ಈಗ ನಾನು ನನ್ನ ಮಗಳು ಕೂತ್ಕೊಂಡು ಒಂದು ಕೆಲಸ ಮಾಡ್ತಾಯಿದ್ದೀವಿ. ಯಾಕೆಂದರೆ ನನ್ನ ಮಗ ಸ್ನಾನಕ್ಕೆ ಹೋಗಿದ್ದಾನೆ. ಅವ್ನು ಸ್ನಾನ ಮಾಡ್ಕೊಂಬರೋವರೆಗೂ ಅಟ್ಲೀಸ್ಟ್ ಕೆಲಸ ಏನಿದೆ ಅದನ್ನು ಮಾಡಿ ಮುಗಿಸೋಣ ಅಂತ. ಏನಪ್ಪ ಅದು ಅಂದರೆ ಚಿಲ್ಲರೆ ಎಣಿಸೋದು, ಕಾಯಿನ್ಸ್ ಎಣಿಸೋದು ಬೆಸ್ಟ್. ಇಲ್ಲಿ ಕಾಯಿನ್ಸ್ ಎಣಿಸ್ತಾ ಇದ್ದೀವಿ. ಇದು ನಮ್ಮ 2 years ಇಂದ ಕೂಡಿಟ್ಟಿರೋಂತಹ ಚಿಲ್ಲರೆ ದುಡ್ಡು, 2 ವರ್ಷದ ದುಡ್ಡಿದು. 2 ವರ್ಷಕ್ಕೆ ಇಷ್ಟೇ ಕಾಯಿನ್ಸ್ ಕೂಡಿಟ್ಟಿರೋದು. ನೋಟ್ ಮಾತ್ರ ನಾನು ಕೂಡಿಡಕ್ಕೆ ಹೋಗೋದೇ ಇಲ್ಲ ಫ್ರೆಂಡ್ಸ್, ಯಾಕೆ ಅಂತ ಗೊತ್ತಿಲ್ಲ. ನೋಟ್ ಮಾತ್ರ ಕೂಡಿಡೋ ಬುದ್ಧಿನೇ ಬಂದಿಲ್ಲ ನನಗೆ. ಹುಂಡೀಲಿ ಇದೆ, ಇಟ್ಕೊಂಡಿದ್ದೀನಿ, ಹಾಕ್ತೀನಿ. ಆಮೇಲೆ ಮತ್ತೇನಕ್ಕಾದ್ರೂ ಚೇಂಜ್ ಬೇಕು ಅಥವಾ ಮತ್ತಿನ್ನೇನಕ್ಕಾದ್ರೂ ಬೇಕು ಅಂದರೆ ವಾಪಸ್ ತೆಗೆದುಬಿಟ್ಟು ಚೇಂಜ್ ಎತ್ಕೊಳ್ಳೋದು. ಆಮೇಲೆ ಅದಕ್ಕೆ ದುಡ್ಡೇ ಹಾಕಕ್ಕೆ ಹೋಗೋಲ್ಲ, ಮರ್ತೋಗ್ಬಿಡೋದು. ನಾನು ಅದೇ ಅಂದ್ಕೊಳ್ತೀನಿ, ಕಾಯಿನ್ಸ್ ಎಲ್ಲ ನೋಟ್ ಆಗಿದ್ದಿದ್ರೆ ಎಷ್ಟಾಗಿರೋದಲ್ವಾ ಅಂತ. ಬಟ್ ಅದು ನಾನೇ ಕೂಡಿಡಬೇಕು, ಬೇರೆ ಯಾರೂ ಕೂಡಿಡೋದಿಲ್ಲ. ಆದರೆ ಆ ಬುದ್ಧಿ ನನಗೆ ಬರ್ತಾನೇ ಇಲ್ಲ.
ಎಲ್ಲರೂ ಯೂಟ್ಯೂಬಲ್ಲಿ ಶಾರ್ಟ್ಸ್ ಎಲ್ಲ ಮಾಡಿಬಿಟ್ಟು ಹುಂಡಿ ಎಲ್ಲ ಹೊಡಿತಾರೆ ನೋಡಿ. ಹುಂಡಿ ಹೊಡಿಯೋದು, ಅಷ್ಟು ದೊಡ್ಡ ದೊಡ್ಡ ಹುಂಡಿ ಹೊಡಿತಾರೆ, ಅದು ತುಂಬ ನೋಟ್ ಇಟ್ಟಿರ್ತಾರೆ. ಅವೆಲ್ಲ ನಾನು ನೋಡ್ತಾ ಇರ್ತೀನಿ ಪೂರ್ತಿ. ಬಟ್ ನಾನು ಯಾಕೆ ಆ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋದೇ ಅರ್ಥ ಆಗ್ತಿಲ್ಲ. ಎಷ್ಟು ಸರಿ ಅಂದ್ಕೊಳ್ತೀನಿ, ಯಾಕಂದರೆ ನಮ್ಮ ಹತ್ರ ಎಷ್ಟು ದುಡ್ಡಿದ್ರೂ ಸಾಕಾಗಲ್ಲ ಫ್ರೆಂಡ್ಸ್. ಒಂದು ಟೈಮಲ್ಲಿ ಖರ್ಚು ಅಷ್ಟೇ ಇರುತ್ತೆ, ಅಥವಾ ಏನೋ ಒಂದು ಸಿಚುವೇಶನ್ ಬೇಕಾಗುತ್ತೆ. ಆ ಟೈಮಲ್ಲಿ ಇಲ್ಲಿ ಏನೇನು ಇಟ್ಟಿರ್ತೀವಿ ಎಲ್ಲ ತೆಗೆದು ಬಿಡ್ತೀವಿ ದುಡ್ಡನ್ನ. ಬಟ್ ತೆಗೀದ ಹಾಗೆ ಒಂದು ವರ್ಷ ಕಂಟಿನ್ಯೂಸ್ ನಂದಲ್ಲ ಅಂತ ಅಟ್ಲೀಸ್ಟ್ ಒಂದು ಕೈಯಲ್ಲಾದಾಗ ಎಷ್ಟೆಷ್ಟಾಗುತ್ತೆ ಅಷ್ಟು ಒಂದು ಸೇವಿಂಗ್ಸ್ ಅಂತ ನಾನು ಇಡೋಣ ಅಂತ ಅಂದ್ಕೊತೀನಿ. ಮಣ್ಣಿನ ಹುಂಡಿ ತಂದಿಟ್ಕೊಂಡು ಪ್ಲಾಸ್ಟಿಕ್ ಹುಂಡಿ ಇಟ್ಕೊಂಡಿದ್ದೀನಿ. ಅದರ ಹುಂಡಿ ನೋಡಿದ್ರೆ ಎಲ್ಲರೂ ನಗ್ತೀರಾ, ಯಾವ ಲೆವೆಲಿಗೆ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಬಾಯಿನ ಫುಲ್ ದೊಡ್ಡದಾಗಿ ಓಪನ್ ಮಾಡಿಬಿಟ್ಟಿದ್ದೀನಿ. ನನಗೆ ಬೇಕು ಅಂತ ದುಡ್ಡು ಎತ್ಕೊಳ್ಳೋದು. ನನ್ನ ಮಗಳು ಬೈತಾಳೆ, ಅಮ್ಮ ಇದು ನೀನು ಉಂಡಿ ಅಂತ ಹಿಡ್ದೇ ಇದ್ರೂ ಆಗುತ್ತೆ ಕಣಮ್ಮ, ಯಾರಮ್ಮ ಹೇಳ್ತಾರೆ ಇದನ್ನು ಉಂಡಿ ಅಂತ. ಅದೇ ಮಾಮೂಲಿ ಈ ಥರ ದೊಡ್ಡದಾಗಿ ಒಂದು ಬರುತ್ತೆ ನೋಡಿ ಪ್ಲಾಸ್ಟಿಕ್, ಅವೆಲ್ಲ ಆ ಥರದ್ದು ತೊಗೊಂಬಂದು ಇಟ್ಕೊಂಡಿದ್ದೀನಿ. ಹಾಕಿರ್ತೀನಿ ದುಡ್ಡನ್ನ, ನನಗೇನಾದರೂ ಬೇಕು ಅಂದಾಗ ಮತ್ತೆ ಅದು ಬಾಯಿ ಎಲ್ಲ ಓಪನ್ ಮಾಡಿಬಿಡ್ತೀನಿ, ದೊಡ್ಡದಾಗೆ ಎತ್ಕೊತೀನಿ. ಮತ್ತೆ ಯಾವಾಗಲಾದ್ರೂ ನೆನಪಾದಾಗ ಇರೋ ದುಡ್ಡು ಹಾಕೋಣ ಅಂತ ಅವಾಗ ಹಾಕ್ತೀನಿ, ಮತ್ತೆ ಎತ್ಕೊತೀನಿ. ನೆನಪಾಗೋದು ಸ್ವಲ್ಪ ಕಮ್ಮಿ. ನನ್ನ ಕೈಯಲ್ಲಿ ದುಡ್ಡೇನಿಲ್ಲಲ್ಲ ಫ್ರೆಂಡ್ಸ್, ಏನು ಅನ್ನೋದೇ ನಂಗೆ ಗೊತ್ತಿಲ್ಲ. ನನ್ನ ಸೇವಿಂಗ್ಸ್ ಅಂತ ಹೇಳಿ ಮೊದಲು ಮಾಡ್ತಾಯಿದ್ದೆ, ಎಷ್ಟು ಚೆಂದ ಮಾಡ್ತಾಯಿದ್ದೆ ಗೊತ್ತಾ. ನಾನು ಮೊದಲೆಲ್ಲ ತುಂಬ ಸೇವಿಂಗ್ಸ್ ಬಗ್ಗೆ ಕಾಳಜಿ ಇತ್ತು, ಗಮನ ಇತ್ತು, ಮಾಡ್ತಾಯಿದ್ದೆ. ಬಟ್ ಯಾಕೋ ಒಂದು 5 ವರ್ಷದ ಮೇಲಾಯಿತು ಅನ್ಸುತ್ತೆ. ನನ್ನ ಮದುವೆಗೆ ಒಂದು 10 ವರ್ಷ ಮಾಡಿದ್ದು. 10 ವರ್ಷ ಇಲ್ಲ, 2 ವರ್ಷ ಏನೂ ಮಾಡಿಲ್ಲ. ಮದುವೆ ಆಗಿದ್ದು ಹೊಸದಲ್ಲೂ ಏನೂ ಮಾಡಿಲ್ಲ, ಮಗಳು ಹುಟ್ಟಾಗಲೂ ಏನೂ ಮಾಡಲಿಲ್ಲ. ಆಮೇಲೆಲ್ಲ ಸ್ವಲ್ಪ ಸೇವಿಂಗ್ಸ್ ಮಾಡಿ ನಮ್ಮ ಮನೆಯವ್ರಿಗೆ ರಿಂಗ್ಸ್ ಎಲ್ಲ ಕೊಟ್ಟು ಅವರಿಗೆ ರಿಂಗ್ ಕೊಡಿಸಿದ್ದೆ. ಅಂದರೆ ಆವಾಗೆಲ್ಲ ಒಡವೆ ರೇಟ್ ಕಡಿಮೆ ಇತ್ತು ಬಿಡಿ, ಚಿನ್ನ ತೊಗೋತಾ ಇದ್ವಿ. ಆಗ 15 ಗ್ರಾಮ್ ಉಂಗುರ ಒಂದು ಎಷ್ಟು ನಮ್ಮ ಮನೆಯವ್ರಿಗೆ 68,000 ರೂಪಾಯಿ ಏನೋ ಆಗಿತ್ತು. 15 ಗ್ರಾಮ್ಗೆ 68,000ನ 50,000ನ ಏನೋ ಕೊಟ್ಟಿದ್ದೆ ಅಷ್ಟೇ. 50-60 ಅಂತ ಅಂದ್ಕೊಂಡಿದ್ದು. ಆವಾಗ ಫಸ್ಟು ನನ್ನ ಒಂದು ಸೇವಿಂಗ್ಸಲ್ಲಿ ನಮ್ಮ ಮನೆಯವ್ರಿಗೆ ನಾನು ಕೊಡಿಸಿದ್ದಂಥ ಮೊದಲನೇ ಗಿಫ್ಟು. ಅಂದರೆ ನಾನೇನು ಯಾವ ಕೆಲಸಕ್ಕೇನು ಹೋಗ್ತಾ ಇರಲಿಲ್ಲ, ಮನೆಯವರೇ ಕೊಟ್ಟಿದ್ದು ದುಡ್ಡು, ಖರ್ಚಿಗೆ ಮನೆ ಖರ್ಚಿಗೆ ಕೊಡ್ತಾ ಇದ್ದಿದ್ದು ದುಡ್ಡು. ಮತ್ತು ಅಮ್ಮ ಮಕ್ಳು ಅಂದರೆ ಚೈತು ಹುಟ್ಟಿದಬ್ಬಕ್ಕೆ, ಇಲ್ಲ ನನಗೆ ಹುಟ್ಟಿದಬ್ಬಕ್ಕೆ, ಗೌರಿ ಹಬ್ಬಕ್ಕೆ, ಈ ಥರದ್ದೆಲ್ಲ ಕೊಟ್ಟಿದ್ದೆಲ್ಲ ದುಡ್ಡನ್ನ ಸೇವಿಂಗ್ಸ್ ಮಾಡಿ ಇಟ್ಕೊತಾ ಇದ್ದೆ. ಆ ದುಡ್ಡಲ್ಲಿ ಮನೆಯವರಿಗೆ ಫಸ್ಟ್ ಏನಾದರೂ ಒಂದು ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡು ಅವ್ರು ಕೊಟ್ಟಿದ್ದ ದುಡ್ಡನ್ನೇ ಕೂಡಿಟ್ಟು ಅವರಿಗೆ ಫಸ್ಟು ಒಂದು 15 ಗ್ರಾಮ್ಗೆ ಒಂದು ಉಂಗುರ ಕೊಡಿಸಿದ್ದೆ. ಯಾಕಂದರೆ ನಮ್ಮ ಮನೆಯವ್ರಿಗೆಲ್ಲ ಒಂಥರ ಹೆಂಗೆ ಅಂದರೆ ಹಾಕ್ಕೊಂಡ್ರೆ ಒಂದೊಂದೇ ಹಾಕ್ಕೋಬೇಕು, ಗಟ್ಟಿಯಾಗಿರಬೇಕು ಅನ್ನೋದೊಂದು ಅಷ್ಟೇ. ಸುಮ್ಮನೆ ಟೊಳ್ಳಾಗಿ 5-6 ಹಾಕೋ ಬದಲು ಒಂದೇ ಸಾಕು ಅನ್ನೋ ಥರ ಅವರು. ಬಟ್ ನಾವು ಹಾಗಲ್ಲ, ನಮಗೆ ತುಂಬ ವೆಯ್ಟ್ ಇರಬಾರ್ದು, ವೆಯ್ಟ್ಲೆಸ್ಸೇ ಇದ್ದರೆ ಸಾಕು ಅಂತ ನಾನು ಅಂದ್ಕೊಳ್ತೀನಿ. ಬಟ್ ಅವ್ರ ಚಿಂತೆ ಹಾಗೆ. ಅದೊಂದು ಕೊಡಿಸಿದ್ದೆ. ಆಮೇಲೆ ಸಣ್ಣ ಪುಟ್ಟ ನಾನು ಸೇವಿಂಗ್ ಮಾಡಿದಲ್ಲಿ ಒಂದು ಕರಿಮಣಿ ಸರ ಹಾಕ್ಕೊಳ್ತೀನಿ ನೋಡಿ, ಅದು ಕೂಡ ಇದೇ ಥರ ಸ್ವಲ್ಪ ಸೇವಿಂಗ್ಸ್ ಮಾಡಿ ಮನೆಯವ್ರ ಹತ್ರ ಒಂದು ಸ್ವಲ್ಪ ದುಡ್ಡು ತೊಗೊಂಡಿದ್ದಂಥದ್ದು. ಆಮೇಲೆ ಚೈತನ್ಯಂಗೆ ಇವಾಗ ಚೈನು ಕೂಡ ಹಾಕ್ಬಿಟ್ಟೆ ನೋಡಿ. ಹಾಕ್ಬಿಟ್ಟು ಹೋದ ವರ್ಷ ಅನಿಸುತ್ತೆ ತೊಗೊಂಡಿದ್ದು. ಅಂದರೆ ಯಾವುದು ಇದರಲ್ಲಿ ಅನಿಸುತ್ತೆ ಆಷಾಢದಲ್ಲಿ ತೊಗೊಂಡಿದ್ದದು ಚೈತನ್ಯಂಗೆ ಚೈನು. 6,350-325 ಆಯಿತು ಗ್ರಾಮ್ ಅವಾಗ ತೊಗೊಂಡೆ. ಆವಾಗಲೂ ಅಷ್ಟೇ ಅವಳಿಗೆ ಅದೊಂದು ಚೈನ್ ಮಾಡಿಸಿದ್ದಿತ್ತು, ಚಿಕ್ಕದೊಂದು. ಅದು ನನಗೆ ಅಂತಲೇ ಚಿಕ್ಕದಾಗಿರಲಿ ಅಂತ ಹೇಳಿ ಒಂದು ಚೈನ್ ಮಾಡಿಸ್ಕೊಂಡಿದ್ದೆ. ಅದು ಕೂಡ ಆವಾಗ ತುಂಬ ದುಡ್ಡನ್ನು ಸೇವಿಂಗ್ಸ್ ಮಾಡ್ತಾಯಿದ್ದೆ. ಆವಾಗ ಅಮ್ಮ ಕೊಡೋ ದುಡ್ಡನ್ನು ಕೂಡ ನಾನು ಖರ್ಚು ಮಾಡ್ತಾ ಇರಲಿಲ್ಲ. ಮತ್ತು ಆವಾಗ ಚೈತು ಒಬ್ಬಳೇ ಇದ್ಲು. ಆಮೇಲೆ ಚಿಂಟು ಬಂದಮೇಲೂ ಕೂಡ ಗಂಡು ಮಕ್ಳಿಗೆ ಅಷ್ಟು ಖರ್ಚಿರೋದಿಲ್ವಲ್ಲ, ಹಾಗಾಗಿ ತುಂಬ ಮಾಡಿದೆ. ಈಗೊಂದು 5 ವರ್ಷನೇ ಆಯಿತು. 5 ವರ್ಷದಿಂದನೂ ಏನು ಅಂತ ಸೇವಿಂಗ್ಸ್ ಅಂತ ನಾನು ಮಾಡೇ ಇಲ್ಲ. ಅವಾಗೆಲ್ಲ ಅಷ್ಟೋ ಕೂಡಿಟ್ಟು ಸ್ವಲ್ಪ ಬಿಸ್ಕೆಟ್ಗೆಲ್ಲ ತೆಗೆದಿಟ್ಕೋತಾ ಇದ್ದೆ. ಏನಾದರೂ ಒಡವೆ ಮಾಡಿಸ್ಕೋಬೇಕಾದ್ರೆ ಬಿಸ್ಕೆಟ್ನ ಕೊಟ್ಬಿಟ್ಟು ನಮ್ಮ ಮನೆಯವ್ರು ಒಂದು ಸ್ವಲ್ಪ ದುಡ್ಡೆಲ್ಲ ಹಾಕ್ತಾಯಿದ್ರು, ಅಮ್ಮನೂ ಒಂಚೂರು ಕೊಡ್ತಿದ್ರು, ಎಲ್ಲ ಸೇರಿಸಿ ಒಡವೆ ಮಾಡಿಸ್ಕೊತಾ ಇದ್ದೆ. ಈಗಂತೂ ಏನೂ ಕೇಳ್ಕೊಬೇಡಿ, ಎಂಥದೂ ಮಾಡ್ತಾಯಿಲ್ಲ. ಅಂದರೆ ಒಂದು ಖರ್ಚು ಜಾಸ್ತಿನೂ ಕೂಡ ಆಗ್ತಾಯಿದೆ ಎಲ್ಲನೂ ಕೂಡ. ಮತ್ತು ಮಕ್ಕಳು ದೊಡ್ಡವರಾಗಿರೋದ್ರಿಂದ ಅವ್ರಿಗೆ ಏನು ಇಷ್ಟ ಆಗುತ್ತೆ, ಅವ್ರಿಗೆ ಏನು ಬೇಕು ಅನ್ನೋದನ್ನು ನಾನು ಸ್ವಲ್ಪ ಏನು ಅರ್ನಿಂಗ್ಸ್ ಮಾಡ್ತೀನಿ ಅದರಲ್ಲಿ ಅವ್ರಿಗೆ ಕೊಡಿಸ್ತೀನಿ. ಮನೆಯವ್ರ ಹತ್ರ ಅಷ್ಟಾಗಿ ಕೇಳಕ್ಕೆ ಹೋಗಲ್ಲ ಪ್ರತಿಯೊಂದಕ್ಕೂ. ಜೊತೆಗೆ ನನಗೇನು ಬೇಕು ಅನ್ನೋದನ್ನು ಕೂಡ ನಾನು ಇವಾಗ ಅವ್ರನ್ನ ಏನೂ ಕೇಳಕ್ಕೆ ಹೋಗಲ್ಲ. ನಂದು ಅರ್ನಿಂಗ್ಸೇ ಇದೆಯಲ್ಲ ಅಂತ ಹೇಳಿ ನಾನು ತಗೊಳ್ಳೋದ್ರಿಂದ ಮೇ ಬಿ ಎಲ್ಲೋ ನಾನು ಉಳಿಸ್ತಿಲ್ಲ ಅಂತ ಅನಿಸುತ್ತೆ.
ಹಾಗೆ ಈಗ ಅನ್ಕೋತಾ ಇರ್ತೀನಿ ಅಟ್ಲೀಸ್ಟ್ ತಿಂಗಳಿಗೆ ನಮಗೆ ಎಷ್ಟು ದುಡಿತೀವೋ ಅದರಲ್ಲಿ ಒಂದು 10% ಆದರೂ ಎತ್ತಿರ್ಬೇಕು. 90% ಅಂತೂ ಉಳ್ಸೋಕ್ಕೆ ಸಾಧ್ಯನೇ ಇಲ್ಲ. 90% ಖರ್ಚಾಗೇ ಆಗುತ್ತೆ. ಅಷ್ಟೆಲ್ಲ ಖರ್ಚು ಮಾಡ್ತೀರಾ ಅಂತೆಲ್ಲ ಅನ್ಕೋಬೇಡಿ, ಇರುತ್ತೆ ಅವೆಲ್ಲ ಸಣ್ಣ ನಿಮ್ಗೆ ಗೊತ್ತಾಗಲ್ಲ ಫ್ರೆಂಡ್ಸ್. ಯಾಕಂದರೆ ನಾವು ತುಂಬ ದೊಡ್ಡ ಅಮೌಂಟ್ ಏನು ಅರ್ನಿಂಗ್ಸ್ ಮಾಡಲ್ಲ, ಸ್ವಲ್ಪ ಅರ್ನಿಂಗ್ಸ್ ಮಾಡೋದು. ಹೆಣ್ಮಕ್ಳು ಅಂದ್ಕೊಂಡಷ್ಟು ದೊಡ್ಡ ಮಟ್ಟಕ್ಕೆ ದುಡಿಯೋದು ಸ್ವಲ್ಪ ಕಷ್ಟ. ಮನೇಲಿ ಕೂತ್ಕೊಂಡು ಎಷ್ಟು ಬರುತ್ತೆ ಅಷ್ಟರಲ್ಲೇ ಎಲ್ಲವನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಜೊತೆಗೆ ಇವಾಗ ನಾವು ದುಡಿತಾ ಇದ್ದೀವಿ ಅನ್ನೋ ಒಂದು ಇರೋದರಿಂದ ಮನೆಯವ್ರ ಹತ್ರ ಯಾವುದೊಂದಕ್ಕೂ ಕೇಳೋದಕ್ಕೆ ಹೋಗೋದೇ ಇಲ್ಲ. ಎಲ್ಲದಕ್ಕೂ ನಮ್ಮದು ನಾವೇ ಅನ್ನೋ ಥರ ಮಾಡ್ಕೊಂಡ್ಬಿಡ್ತೀವಿ. ಸಮ್ ಟೈಮ್ಸ್ ಏನಾದರೂ ತುಂಬ ಅವಶ್ಯಕತೆ ಇದೆ ಅಂದರೆ ಅವ್ರನ್ನ ಕೇಳ್ತಾ ಇರ್ತೀನಿ. ಅದಕ್ಕೆ ಎಲ್ಲೋ ಉಳ್ಸೋಕ್ಕಾಗ್ತಿಲ್ಲ ಅನ್ನೋದು ಒಂದು. ಅಥವಾ ನಮ್ಮ ಮನೆಯವ್ರಿಗೆ ಗೋಲ್ಡ್ ಕೊಡಿಸ್ಬೇಕು ನನ್ನ ಹೆಂಡ್ತಿಗೆ ಅಂತ ಅನ್ನಿಸ್ತಿಲ್ವೇನೋ ಅಲ್ಲ ಚೈತು ಸಾಧ್ಯ. ಹಾಗಾಗಿ ಏನೂ ತೊಗೊಂಡಿಲ್ಲ. ಇದು ನಾನೇನು ಓಲೆ ಹಾಕ್ಕೊಂಡಿದ್ದೀನಿ ನೋಡಿ. ಈ ಗುಂಡು ನಮ್ಮಮ್ಮ ನಾನು ಚಿಕ್ಕ ಮಗು ಇದ್ದಾಗ, ಸುಮಾರು ನಾನೊಂದು 4 ತಿಂಗಳು ಮಗುನ 6 ತಿಂಗಳು ಮಗು ಅಂತೆ ಆ ಟೈಮಲ್ಲಿ ತೊಗೊಂಡಿದ್ದಂಥದ್ದು. 33 ವರ್ಷನೇ ಆಯ್ತಾ ಬಂತು ಇದಕ್ಕೂ ಕೂಡ. ಇನ್ನೂ ಹೇಗೆ ಇಟ್ಕೊಂಡಿದ್ದೀನಿ. ಅದೇನೋ ಒಂಥರ ಯಾವುದನ್ನು ಕೂಡ ಕಳ್ಕೊಳ್ಳೋಕೆ ಅಷ್ಟು ಇಷ್ಟಪಡಲ್ಲ. ಕೆಲವೊಂದು ಟೈಮಲ್ಲಿ ಅವಶ್ಯಕತೆ ಇಲ್ಲ ಅಂದರೆ ಕಳ್ಕೊಬೇಕಾಗತ್ತೆ. ಇದಕ್ಕೆ ಡಬಲ್ ಡ್ರಾಪ್ಸ್ ಥರ ಇತ್ತು, 2 ಜೋಡಿ ಡ್ರಾಪ್ಸು ಅಂಟ್ಕೊಂಡಿರೋ ಥರ, ಆ ಥರ ಇತ್ತು ಈ ಓಲೆಗೆ. ನನ್ನ ಮಗಳು ಚಿಕ್ಕವಳಿದ್ದಾಗ ಎಳ್ದು ಕಿತ್ತಾಕ್ತಿದ್ರು. ಹಿಂಗೆ ಮಾತಾಡ್ತಾನೆ ಇರ್ತೀನಿ ಫ್ರೆಂಡ್ಸ್. ಕೆಲವೊಂದು ಟೈಮಲ್ಲಿ ಏನೇನೋ ತಲೆಗೆ ಬರುತ್ತೆ. ಈ ಕಾಯಿನ್ಸ್ ನೋಡಿ ನಂಗೆ ಅನ್ನಿಸ್ತು ಅಟ್ಲೀಸ್ಟ್ ಸ್ವಲ್ಪನಾದರೂ ಸೇವಿಂಗ್ಸ್ ಅಂತ ಮಾಡಬೇಕು. ಯಾರೆಲ್ಲ ವ್ಲಾಗ್ಸ್ನ ನೋಡ್ತಿರ್ತೀರ ಎಲ್ಲರಿಗೂ ಹೇಳೋದು ಒಂದೇ, ಖರ್ಚು ಸದಾ ಇದ್ದೇ ಇರುತ್ತೆ, ನಾವು ಮಾಡ್ತಾನೇ ಇರ್ತೀವಿ. ಬಟ್ ಎಲ್ಲೋ ಒಂದು ಕಡೆ ನಾನು ಕೂಡ ಕಲ್ತ್ಕೊತೀನಿ ಇನ್ಮೇಲೆ. ನಿಮಗೂ ಕೂಡ ಹೇಳ್ತಾ ಇರೋದು ಅದನ್ನೇ, ಎಷ್ಟು ಸಾಧ್ಯ ಅಷ್ಟು ಸ್ವಲ್ಪ ಮಟ್ಟಿಗಾದರೂ ದುಡ್ಡನ್ನು ಸೇವಿಂಗ್ಸ್ ಅಂತ ಮಾಡಿ ಇಟ್ಕೊಳ್ಳೋದು ಬೆಟರ್. ಹೆಣ್ಮಕ್ಳನ್ನ ಒಂಚೂರಾದರೂ ಕೈಯಲ್ಲಿ ದುಡ್ಡಿಟ್ಟಿದ್ರೆ ಸಮಯ ಸಂದರ್ಭಕ್ಕೆ ತುಂಬಾ ಯೂಸ್ ಆಗುತ್ತೆ. ಇನ್ಮೇಲೆ ನಾನು ಮಾಡಬೇಕದನ್ನು ಸ್ವಲ್ಪ ಖರ್ಚು ಕಡಿಮೆ ಮಾಡ್ಕೋಬೇಕು. ಮತ್ತು ಮೊದಲೆಲ್ಲ ಹೇಗೆ ಮನೆಗೆ ಮೇಂಟೆನೆನ್ಸ್ಗೆ ಕೊಟ್ಬಿಡಿ ನೀವು ಏನಾದರೂ ಮಾಡ್ಕೊಳ್ಳಿ ಅಂತ ಅವ್ರ ಹತ್ರ ನಾನು ತೊಗೋತಾ ಇದ್ದೆ. ಈಗ ಇತ್ತೀಚೆಗೆ ಬರ್ತಾ ನಾನು ಏನೂ ಕೇಳೋದೇ ಇಲ್ಲ, ಬಿಟ್ಬಿಟ್ಟೆ. ಹಂಗಾಗಿ ಏನು ಸೇವಿಂಗ್ಸ್ ಅಂತ ಮಾಡ್ತಾನೆ ಇಲ್ಲ. ಮಾಡೋಣ, ಟ್ರೈ ಮಾಡ್ತೀನಿ. 2025ಗೆ ಬರೀ ಹಾಸ್ಪಿಟ್ಲ್ ಕಟ್ಟೋದೇ ಆಗಿದೆ ನಂದು. ಹಾಗಾಗಿ ನೋಡೋಣ, ಒಂದು 2 ತಿಂಗಳಾದಮೇಲೆ ಅದೇ ಶುರು ಮಾಡ್ತೀನಿ ಸೇವಿಂಗ್ಸ್ ಮಾಡೋಕ್ಕೆ. ಅದಕ್ಕೆ ಇದೆಲ್ಲ ಕಾಯಿನ್ಸ್ ಎಲ್ಲನೂ ಎಣಿಸ್ತಾ ಇದ್ದೀವಿ. ಅಂಗಡಿ ಕೊಟ್ಟು ಕಳಿಸ್ಬೇಕು, ಎಷ್ಟಿದೆ ಏನು ಇರುತ್ತೆ ಎಣಿಸ್ಬಿಟ್ಟು ಕೊಟ್ಟು ಕಳ್ಸೋಣ ಅಂತ. ಅದು ಇನ್ನೂ ನಾನು ತೆಗಿಯೋದು ಬೇಡ, ಇನ್ನೂ ಒಂದು ವರ್ಷ ಹೋಗಲಿ ಅಂದ್ಕೊಂಡಿದ್ದೆ. ಬಟ್ ತೆಗೆದ್ವಿ. ಏನು ಎಲ್ಲ ಟೋಟಲ್ ಲೆಕ್ಕ ಹಾಕಿದ್ರು 1,000 ರೂಪಾಯಿ ಇರ್ಬೋದು ಅಷ್ಟೇ ಫ್ರೆಂಡ್ಸ್. 2 ವರ್ಷದಿಂದ 1,000 ರೂಪಾಯಿ ಕಾಯಿನ್ಸ್ ಇಟ್ಟಿದ್ದೀನಿ. 1,000 ರೂಪಾಯಿ ಎಷ್ಟು ಕಾಯಿನ್ಸ್ ಅಷ್ಟಿದೆ ಅಂದ್ಕೊತೀನಿ. ನೋಡೋಣ, ಎಣಿಸಿದ ಮೇಲೆ ಗೊತ್ತಾಗುತ್ತೆ. 2 ವರ್ಷದಿಂದ ಕೂಡಿಟ್ಟಿದ್ದಂಥ ಕಾಯಿನ್ಸ್ ಎಷ್ಟಿತ್ತು ಅಂದರೆ 1,500 ರೂಪಾಯಿ ಇತ್ತು ಅಷ್ಟೇ. ನಿಜವಾಗ್ಲೂ ಮೊದಲು ನಾನು ತುಂಬ ಹಣದ ಬಗ್ಗೆ ಅಥವಾ ಒಂದೊಂದು ರೂಪಾಯಿಗೂ ಖರ್ಚಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಮೊದಲೇ ಹೇಳ್ತಾರೆ ನೋಡಿ, ಹೆಣ್ಮಕ್ಳಿಗೆ ಕೈಯಲ್ಲಿ ದುಡ್ಡಾಡಿದರೆ ಅಥವಾ ಗಂಡು ಮಕ್ಳಿಗೆ ಅಷ್ಟು ಕೈಯಲ್ಲಿ ದುಡ್ಡಾಡ್ತಾ ಇದ್ದರೆ ಯಾವುದಕ್ಕೂ ಕೂಡ ಬೆಲೆ ಕೊಡಲ್ಲ, ಏನು ಬೇಕು ಅನ್ಸೋದು ಅದನ್ನು ಪಟ್ಟಂತ ತೊಗೊಂಡ್ಬಿಡ್ತೀವಿ ಅಂತ. ಈಗ ನನಗೆ ಹಾಗೆ ಆಗಿದೆ. ಸುಮಾರು ಬಟ್ಟೆ ಅಂತ ಹೇಳಿ, ಶಾಪಿಂಗ್ ಅಂತ ಹೇಳಿ ಖರ್ಚು ಮಾಡ್ತೀನಿ. ಅದು ಬಿಟ್ಟು ನೆಕ್ಸ್ಟು ಮಕ್ಕಳಿಗೆ ಅಂತ ಹೇಳಿ ಮಾಡ್ತೀನಿ. ಮನೆಗೆ ಮತ್ತು ಏನಾದರೂ ಬೇಕು ಅಂದರೂ ಅಷ್ಟೇ. ಈಗ ಮೊದಲಿನ ಥರ ಮನೆಯವ್ರನ್ನ ಪ್ರತಿಯೊಂದಕ್ಕೂ ಅವ್ರ ಮೇಲೆ ಡಿಪೆಂಡ್ ಆಗಿಲ್ಲ. ನಂದು ಅರ್ನಿಂಗ್ಸ್ ಇದೆ ಅಲ್ವಾ, ಬಿಟ್ಟು ನಾನೇ ಮಾಡ್ಕೊಳ್ಳೋಣ, ಅವ್ರನ್ನ ಯಾಕೆ ಕೇಳೋದು, ಅವ್ರಿಗೂ ಪಾಪ ಸುಮಾರು ಕೆಲಸ ಇರುತ್ತಲ್ವ ಅಂತ ಈ ಥರ ಮಾಡಿ $1 ರೂಪಾಯಿ ಉಳಿತಾಯ ಅನ್ನೋದೇ ಇಲ್ಲದಂಗೆ ಆಗಿದೆ. ಈ ಥರ ರಂಗೋಲಿ ಬಿಟ್ಟು ಬೆಳಗ್ಗೆನೇ ಪೂಜೆ ಮಾಡಿದ್ದೆ ಎಲ್ಲನೂ ಕಂಪ್ಲೀಟು. ಅಲ್ಲೂ ಕೂಡ ತುಳಸಿ ಹತ್ರನೂ ಕೂಡ ದೀಪ ಹಚ್ಚಿ ರಂಗೋಲಿ ಎಲ್ಲ ಬಿಟ್ಟು ಎಲ್ಲ ಚೆನ್ನಾಗಿ ಮಾಡಿ. ಚೆನ್ನಾಗಿದೆಯಾ ಮಗಳು ರಂಗೋಲಿ ಬಿಟ್ಟಿರೋದು? ಮತ್ತೆ ಚೆನ್ನಾಗಿದೆಯಾ? ಚೆನ್ನಾಗಿ ಬಿಟ್ಟಿದ್ದೀನಾ? ಮುಜ್ಜು ಬಂಗಾರಿ ಇದು. ಈಗ ಅಮ್ಮ ಮನೆಗೆ ಹೊರಡಬೇಕು. ಇಷ್ಟೆಲ್ಲ ಕೆಲಸ ಮಾಡಿ ದೇವಸ್ಥಾನಕ್ಕೆ ಬೆಳಗ್ಗೆ ಹೋದ್ವಿ. ಇವತ್ತು ಭಾನುವಾರ ಆದರೂ ಎಷ್ಟು ರಶ್ಶು ಅಂದರೆ ಫ್ರೆಂಡ್ಸ್, ನಾನು ವೀಡಿಯೋನೇ ಮಾಡಲಿಲ್ಲ. ನಿಜವಾಗ್ಲೂ ಆ ಲೆವೆಲಿಗೆ ರಶ್ಶು, ಅಷ್ಟು ರಶ್ಶು ಮಾತ್ರ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಿಮ್ಮ ಸಿರಿಮನೆಗೆ ಸ್ವಾಗತ. ಇವತ್ತು ಬಂದು ಡೇ ಸಂಡೇ. ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗಿದ್ವಿ. ಬೆಳಗ್ಗೆ ಯಾವುದು ವ್ಲಾಗ್ ಮಾಡಿಲ್ಲ. ನನ್ನ ಸುತ್ತಮುತ್ತ ಬರೀ ಸೌಂಡ್ ಕೇಳಿಸ್ತಾ ಇದೆ. ಯಾರಿದು ಸೌಂಡ್ ಮಾಡ್ತಾ ಇರೋದು? ಹೆಸರೇನು? ಯಾರ ಹೆಸರೇನು ಹೇಳಲ್ಲ ಮಗಳು? ನಿನ್ನ ಹೆಸರು? ಇನ್ನೊಂದ್ಸರಿ ಹೇಳು. ಯಾರಿದು? ಪುಟ್ಟು ಮರಿ, ಮುದ್ದು ಮರಿ. ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ವಿ. ಅಮ್ಮ ಮನೆಯಲ್ಲಿ ಉಳ್ಕೊಂಡಿದ್ದಾರೆ, ಫ್ಯಾಮಿಲಿ ಫುಲ್. ನಾವು ಬಂದು ಇವಾಗ ಸ್ವಲ್ಪ ಡ್ರೆಸ್ಸಿಂಗ್ ಮಾಡಿಕೊಂಡು ಹೋಗೋಣ ಅಂತ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿರಲಿಲ್ಲ ದೇವಸ್ಥಾನಕ್ಕೆ. ಬರೀ ನಾವು ದೊಡ್ಡವ್ರು ಮಾತ್ರ ಹೋಗಿದ್ವಿ. ಆ ಪುಟ್ಟು ಮರಿ ಕರ್ಕೊಂಡು ಮಕ್ಕಳೆಲ್ಲ ಅಮ್ಮ ಮನೆಯಲ್ಲೇ ಮಲಗಿದ್ರು. ಇವಾಗ
ದೇವಸ್ಥಾನದಿಂದ ಬಂದು ನಮಸ್ಕಾರ ಮಾಡಿಬಿಟ್ಟು ಬೆಳಗ್ಗೆ 3 ಗಂಟೆಗೆ ಎದ್ದು ಕಸ ಗುಡಿಸಿ ಒರೆಸಿ ಎಲ್ಲ ಮಾಡಿ ಕ್ಲೀನ್ ಮಾಡಿ ನಾವು ಹೋಗಿದ್ದು. ಹೊರಗಡೆ ಎಲ್ಲ ರಂಗೋಲಿ ಹಾಕಿ ಕಬ್ಬಳಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ. ಯಾವ ದೇವಸ್ಥಾನಕ್ಕೆ ಅಂತಲೇ ಹೇಳಿಲ್ಲ, ಕಬ್ಬಳಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ. ಎಲ್ಲ ಪೂಜೆ ಮಾಡಿ ಎಷ್ಟು ಚೆಂದ ಕಾಣಿಸ್ತಾ ಇದೆ ಗೊತ್ತಾ ಹೊರಗಡೆ. ಈಗ ಅಮ್ಮ ಮನೆಗೆ ಹೋಗೋದು, ಅಡುಗೆ ಮಾಡಿಕೊಂಡು ಊಟ ಮಾಡಿ ಸಂಜೆವರೆಗೂ ಇದ್ದು ಆನಂತರ ಬರೋದು ಅಷ್ಟೇ, ಇನ್ನೇನಿಲ್ಲ. ಇದೊಂಥರ ರ್ಯಾಷಸ್ ಆಗಿದ್ದು ನೋಡಿ, ಲಾಸ್ಟ್ ತೋರಿಸಿದ್ದೆ, ಅದು ಎಲ್ಲ ಒಂಥರ ಆಗಿಬಿಟ್ಟಿದೆ. ಈಗ ಒಂಚೂರು ಕಡಿಮೆ ಆಗಿದೆ ಫುಲ್. ಓಕೆ, ಬೆಳಿಗ್ಗೆಯಿಂದ ವ್ಲಾಗ್ ಮಾಡೋಣ ಅಂದ್ಕೊಂಡೆ, ಬಟ್ ಯಾಕೋ ಆಗಲೇ ಇಲ್ಲ. ಹೋಗೋ ಗಡಿಬಿಡಿ, ಅಲ್ಲಿ ಜನ, ರಶ್ಶು, ಬಿಸಿಲು, ಶೆಕೆ ಎಲ್ಲನೂ, ಹಾಗಾಗಿ ಏನೂ ಮಾಡಲಿಲ್ಲ. ಇವಾಗ ಹೊರಡ್ತೀನಿ. ಇನ್ನೂ ನೋಡ್ತಾ ಇದ್ದೆ ನಮ್ಮ ಬಂಗಾರಿ ಮನೆಯೆಲ್ಲ. ಟ್ರೈಪಾಡಲ್ಲಿದ್ರೆ ಫಿಕ್ಸ್ ಮಾಡಿ ಇಡ್ಬೋದಿತ್ತು. ಡಬ್ಬಾಕಿ ಹಾಕೊಂಡು ಒಳಗಡೆ ನಾನು ನಮ್ಮೇಲೆ ಏನೇನು ಮಸಾಲೆ ಇದು ರುಬ್ಬೆ ಆಗೈತಲ್ಲ, ಬರೀ ಸೊಪ್ಪುಗಳು ಹಾಕಿದ್ದಾರೆ. ಸ್ವಲ್ಪ ಬಿರಿಯಾನಿ ಮಸಾಲ, ಬಿರಿಯಾನಿ ಮಸಾಲ, ಚಕ್ಕೆ ಲವಂಗ ಅವೆಲ್ಲ ಹಾಕ್ತೀನಿ. ನಾವು ಹಿಂಗೆ ಹೇಳು ಟೊಮೊಟೊ ರುಬ್ಬಕ್ಕೆ ಹಾಕಿಲ್ವಾ? ಸಂಡೇ ಸ್ಪೆಷಲ್ ಅಮ್ಮ ಮನೆಯಲ್ಲಿ ಮಟನ್ ಬಿರಿಯಾನಿ, ಚಿಕನ್ ಕಬಾಬು, ಮಟನ್ ಸಾರು ಎಲ್ಲನೂ ಕೂಡ ಮಾಡಿದ್ವಿ. ಬೆಳಗ್ಗೆ ತಿಂಡಿಗೆ ಒಳ್ಳೆ ಭರ್ಜರಿ ಬಾಡೂಟ ಅಂತ ಹೇಳ್ಬೋದು. ಕಬಾಬ್ ಹಾಕೋದ್ರಲ್ಲಂತೂ ನಮ್ಮಣ್ಣ ಫೇಮಸ್ಸು. ಯಾವಾಗಲೂ ಅಷ್ಟೇ, ಕಬಾಬ್ ಅವ್ನ ಕೈಯಲ್ಲಿ ಮಾಡಿದ್ರೆ ಭಾಳ ರುಚಿ ಜಾಸ್ತಿ ಇರುತ್ತೆ. ಯಾವಾಗಲೂ ಅದಕ್ಕೆ ಅವ್ರ ಕೈಲೇ ಮಾಡಿಸ್ತಾ ಇರ್ತೀವಿ. ಬಿರಿಯಾನಿ ನಮ್ಮ ಅದಕ್ಕೆ ತುಂಬ ಚೆನ್ನಾಗಿ ಮಾಡ್ತಾರೆ. ಒಟ್ಟಿನಲ್ಲಿ ಇಬ್ಬರದು ಕಾಂಬಿನೇಷನ್ ಊಟ ಸೂಪರಾಗಿತ್ತು ಮಾಡಿದಂಥದ್ದು. ಯಾರಿಗೆ ಮಗಳ 2 ಬೌಲು? ಯಾರಿಗ? ಅವಾಗಲೇ ನನಗೆ ಮಾವಂಗೆ ಅಂದೆ, ಇವಾಗ ಕಪ್ಪಂಗೆ ಕೊಡ್ತಾ ಇದೆಯಾ? ಅದು ಕ್ಲೋಸ್ ಮಾಡಲ್ಲ, ಏನಿಲ್ಲ. ಶಾಪಿಂಗ್ ಹೋಗಿದ್ದಾರೆ ಚೈತನ್ಯ ಅಕ್ಕ, ಪಾರ್ಥ ಎಲ್ಲ ಶಾಪಿಂಗ್. ನೀನು ಹೋಗಿಲ್ಲಲ್ಲ? ನೀನು ಹೋಗಿಲ್ಲ. ಹೋದ್ರವ್ರು ಹೊಟ್ಟೋಗಿದ್ದಾರೆ. ಇಲ್ಲ ಬರ್ತದ್ ಬಿಡು, ಬಂದ್ಮೇಲೆ ಆಮೇಲೆ ಹೋಗಂತೆ. ಕೆಮ್ಮು ಕೊಡಬಾರ್ದು ಡಾಕ್ಟರ್ ಅಂತ ಹೇಳವ್ರೆ, ತಿಂದು ಬಿಡು. ಏನ್ ಮಾಡೋದು ನಿಮ್ಮ ಅಜ್ಜಿಗೆ ಅಂತವ್ರಲ್ಲ? ಏನೋ ಹೇಳ್ತೀಯಾ? ಏನೂ ಆಗಲ್ಲ ನಮ್ಮ ಹೇಳು ಬಂಗಾರಿ, ಏನೂ ಆಗಲ್ಲ. ಏನೂ ಆಗಲ್ಲ ಅಜ್ಜಿ ನಂಗೆ. ಚೆಲ್ತಿಯಾ ಈಗ ಚೆಲ್ತಿಯಾ? ಊಟ ಕೊಡಿ, ಅದೇ ನೋಡೋಣ. ನೀನ್ ಮಧ್ಯಾಹ್ನ ಊಟ ಮಾಡಂಗಿಲ್ಲಲ್ಲ, ಹೋಗಿ ಮಲ್ಕೊಂಡು ನಿದ್ದೆ ಮಾಡೋಗಿ. ಹೆಂಗಿದೆ ಮಗ್ಳ ಐಸ್ ಕ್ರೀಮು? ನಾನೇ ಮಾಡಿದ್ ಬಂಗಾರಿ, ಅದು ನಾನ್ ಮಾಡಿದ ಐಸ್ ಕ್ರೀಮ್ ಮಗ್ನೆ. ಅದು ನಾನೇ ಮಾಡಿದ್ದು ಮಗಳೇ. ಚೆನ್ನಾಗಿದ್ಯವ? ಚೆನ್ನಾಗಿಲ್ಲ? ಸೂಪರಾ? ಥ್ಯಾಂಕ್ ಯು ಚೆರಿ ಮರಿ. ಯಾರಿಗದ ಟೆನ್ಷನ್ ಆಯ್ತಾ ಮಗಳು ಈ ಥರ ಹೋಗೋದು? ಹಿಂಗೆ ಹೋಗೋದವ ನೀನು ಯಾವಾಗಲೂ ಶಾಪಿಂಗ್ ಹೋದ್ರೆ? ಹಾಂ, ಬಟ್ಟೆ ತೊಗೋಬೇಕಾದ್ರೆ ಕುತ್ಕೊಂಡು ಹೋಗೋಕ್ಕಾಗಲ್ಲ ಮಗಳು. ಈ ಥರ ಗ್ರಾಸರಿ ತೊಗೋಬೇಕಾದ್ರೆ ಮಾತ್ರ ಹೋಗೋಕ್ಕಾಗೋದು. ಎಲ್ಲ ಪಾತ್ರೆ ತೊಳೆಯೋವೆಲ್ಲ ಇದ್ದಾವೆ, ಬಟ್ ಇಲ್ಲಿ ಕಸ್ಟರ್ಡ್ ಪೌಡ್ರೇ ಇಲ್ಲ, ಅದೆಲ್ಲ ಸರ್ಪು ಬಂಗಾರಿ. ಹೌದು, ನೀ ಎಲ್ಲ ಗೊತ್ತಿದೆ ಮಗಳು, ಆದರೂ ಕೇಳ್ತೀಯ ನನ್ನ? ನಿಂಗೆ ಗೊತ್ತಿದೆಯಲ್ಲವ ಎಲ್ಲ?